ಎಲ್ಲರ ಜೊತೆ ಒಂದೇ ಹೊಂದಾಣಿಕೆಗಿದ್ದ, ಎಲ್ಲನೂ ನಗಿಸ್ತಾ ಇದ್ದ. ಅವನ ಆಟ ಪಾಠ ಎಲ್ಲ ಚೆನ್ನಾಗಿತ್ತು. ಅವನ ಇದರಲ್ಲೆಲ್ಲ ಆಕ್ಟಿವಿಟಿ ಎಲ್ಲನೂ ಚೆನ್ನಾಗಿ ಮಾಡ್ಕೊಂಬಂದ. ಆದರೂ ಜನ ಅವನ್ನ ಮೆಚ್ಚಿ ಅವನಿಗೆ 40 ಕೋಟಿ ಓಟ್ ಹಾಕಿದ್ದಾರೆ. ತುಂಬ ಇಷ್ಟ ಆಯಿತು ಅವನ ಬಗ್ಗೆ. ಸೇರ್ತಾರಂತೆ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವನಿಗೆ ಫ್ಯಾನ್ಸ್ ಕ್ರೇಜ್ ಅಷ್ಟೊಂದಿದೆ. ಆ ಥರ ಸೇರಿದ್ದು. ಗಿಲ್ಲಿಗೆ, ರಕ್ಷಿತಾಗೆ, ಕಾವ್ಯಗೆ ಎಲ್ಲರಿಗೂ ಓಟ್ ಮಾಡ್ತಾಯಿದ್ರಿ. ಆದರೆ ಎಲ್ಲರೂ ಅಶ್ವಿನಿನೇ ಬರ್ತಾರೆ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡಿದರು. ಅವ್ರು ದುರಂಕಾರದಿಂದ ಬರಲಿಲ್ಲ. ಥರ್ಡ್ ಪ್ರೈಸ್ ಬಂದು ಗಿಲ್ಲಿ ಗೆದ್ದಿರೋದಕ್ಕೆ ಏನು ಕಾರಣ ಅಂದರೆ ಅವನು ಆಡ್ತಾ ಇದ್ದಂಥ ಆಟ, ಅವನ ಕ್ಯೂಟ್ನೆಸ್ ಆಗ್ಬೋದು, ಮತ್ತು ಅವನು ಕಾಮಿಡಿ ಮಾಡ್ಕೊಂಡು ಬರ್ತಾಯಿದ್ದ, ಹಂಗಾಗಿ ಅವ್ನು ಗೆದ್ದಿರೋದು. ಕೆಲವರು ಸೋಲೋದಕ್ಕೆ ಕಾರಣ ಅಂತಂದರೆ ಅವ್ರು ಆಡ್ತಾ ಇದ್ದಂಥ ಮಾತುಗಳು, ಏಕವಚನ ಆಗ್ಬೋದು, ಕೆಲವೊಂದು ಎಸ್ ಕ್ಯಾಟಗಿರಿ ಅಂತೇಳಿ ಪದ ಬಳಕೆ ಕೂಡ ಆಗಿದೆ ಬಿಗ್ ಬಾಸ್ ಶೋ ಅಲ್ಲಿ. ಅದನ್ನ ಯಾರೂ ಎತ್ತಿಡಿ ಇರಲಿಲ್ಲ. ಒಟ್ಟು ಮನಸ್ಸಲ್ಲಿ ಇಟ್ಕೊಂಡು ಜನ ಓಟ್ ಹಾಕೋ ಹೊತ್ತಿನಲ್ಲಿ ನೋಡ್ಕೊಂಡು ಗಿಲ್ಲಿನೇ ಸಪೋರ್ಟ್ ಮಾಡಿ ವಿನ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಏನು 24 ಜನ ಸ್ಪರ್ಧಿಗಳು ಹೋಗಿದ್ರು, ಅದರಲ್ಲಿ ಮೇಲ್ಪಟ್ಟಂಥ ಸ್ಪರ್ಧೆ ಅಂದರೆ ಗಿಲ್ಲಿವರೇನೆ. ಯಾಕಂದರೆ ಬಿಗ್ ಬಾಸ್ ನೋಡೋ ಹೊತ್ತಿನಲ್ಲಿ ಜನ ಮೆಚ್ತಾ ಇದ್ದಿದ್ದೆ ಗಿಲ್ಲಿನ. ಈಗ ಫೇಸ್ಬುಕ್ಕಲ್ಲಿ ಆಗ್ಬೋದು, ಯೂಟ್ಯೂಬಲ್ಲಿ ಆಗ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಎಷ್ಟು ಇಷ್ಟಪಡ್ತಾ ಇದ್ದಾರೆ ಅಂದರೆ ಗಿಲ್ಲಿನ, ಅಷ್ಟೊಂದು ಇಷ್ಟಪಟ್ಟು ಅವನ್ನ ವಿನ್ ಮಾಡಿದ್ದಾರೆ. ಜನದಿಂದ ಗೆದ್ದು ಆಚೆ ಬಂದಿದ್ದಾನೆ. 46 ಕೋಟಿ ಓಟು ಬಿದ್ದಿದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಅಷ್ಟೊಂದು ಓಟು ಬರುತ್ತೆ, ಲೀಡ್ ಬರುತ್ತೆ ಅಂತೇಳಿ ಯಾರೂ ಊಹೆ ಮಾಡಲಿಲ್ಲ. ಅದಕ್ಕಿಂತ ಊಹೆಕ್ಕಿಂತ ಮೀರಿ, ಜನ ಊಹೆಕ್ಕಿಂತ ಮೀರಿ ಗೆದ್ದಿದ್ದಾನೆ. ಈಗ ಕಾವ್ಯ ಅವ್ರ ಜೊತೆ ಇದ್ದಂಥ ಫ್ರೆಂಡ್ಶಿಪ್ಪು, ಬಾಂಡಿಂಗು, ರಕ್ಷಿತಾ ಕಡೆ ಇದ್ದಂಥ ಫ್ರೆಂಡ್ಶಿಪ್ಪು, ಬಾಂಡಿಂಗು, ಮತ್ತು ಇವನು ಆಡ್ತಾ ಇದ್ದಂಥ ಗಿಲ್ಲಿ ಆಡ್ತಾ ಇದ್ದಂಥ ಆಟಗಳು, ಕಾಮಿಡಿ ಮಾಡ್ತಾ ಇದ್ದಂಥದ್ದನ್ನು ನೋಡಿ ನಾವು ಇಷ್ಟಪಟ್ಟಿದ್ದೀವಿ. ಟ್ವಿಂಕಲ್ ಲಿಟಲ್ ಸ್ಟಾರ್ ಗಿಲ್ಲಿ ಬಿಗ್ ಬಾಸ್ ನ ಸೂಪರ್ ಸ್ಟಾರ್. ಯಾಕೆ ಗಿಲ್ಲಿಗೆ ನಾವು ಮೆಚ್ಚಾಗಿದ್ದೀವಿ ಅಂತಂದ್ರೆ, ಒಬ್ಬ ಹಳ್ಳಿಯ ಪ್ರತಿಭೆ ಅವನು ತನ್ನ ಟ್ಯಾಲೆಂಟ್ ಇಸ್ಕೊಂಡು ಹಳ್ಳಿಯಿಂದ ಬೆಂಗಳೂರು ಬಂದು ಅವನ ಒಂದು ಪ್ರತಿಭೆಯನ್ನ ಎಲ್ಲ ಜನಕ್ಕೂ ಮೂಡಿಸಿದ್ದಾನೆ. ಆದ್ರೆ ಅವನು ಸಾಮಾನ್ಯ ವ್ಯಕ್ತಿ. ಅವನು ಒಳಗೆ ಹೇಗಿದ್ದಾನೋ ಹಾಗೂ ಬಿಗ್ ಬಾಸ್ ನ ಒಳಗೂ ಹಾಗೆ ಇದ್ದ. ನಾಟಕ ಆಡೋದಾಗ್ಲಿ, ಡೈಲಾಗ್ ಮಾಡೋದಾಗ್ಲಿ ಆ ಥರ ಇಲ್ಲ. ಅವನು ಮಾಮೂಲಿ ಹೊರಗಡೆ ಏನು ಸಾಮಾನ್ಯ ಜನದ ರೀತಿ ಒಡನಾಟ ಇದೆಯೋ ಅದೇ ರೀತಿ ತನ್ನ ಪ್ರತಿಭೆಯನ್ನ ಬಿಗ್ ಬಾಸ್ ತೋರಿಸೋ ಮೂಲಕ ಎಲ್ಲ ಕನ್ನಡ ಜನತೆಯ ಮೆಚ್ಚುಗೆಗೆ ಪಾತ್ರರಾಗಿದ್ದಾನೆ. ಅದರಿಂದ ನಾವು ಅವನಿಗೆ ಓಟ್ ಹಾಕಿದೀವಿ. ಗಿಲ್ಲಿ ಗೆಲ್ಬೇಕು ಅಂತ ನಮ್ಮ ಆಸೆ ಇತ್ತು ಅವಾಗ್ಲಿಂದನು. ಅವನು ಯಾವಾಗ ಗಿಲ್ಲಿ ಬಿಗ್ ಬಾಸ್ ಎಂಟ್ರಿ ಆದ್ರೋ ಬಿಗ್ ಬಾಸ್ ನ TRP ಜಾಸ್ತಿ ಆಯ್ತು, ಗಿಲ್ಲಿಯಿಂದ ಆಗಿರೋದು. ಮತ್ತೆ ನೋಡಿರ್ಬೋದು, ಗಿಲ್ಲಿ ಒಂದೊಂದು ಮಾತಾಡೋದಕ್ಕೂ ಕೌಂಟರ್ ಜನನೇ ಕೊಡ್ತಾರೆ. ಗಿಲ್ಲಿ ಕೊಡ್ಬೇಕಂದ್ರೆ ಗಿಲ್ಲಿ ಸೈಲೆಂಟ್ ಆಗಿದ್ರೆ ಸಾಕು. ಅದರಿಂದ ಗಿಲ್ಲಿ ಒಬ್ಬ ಹಳ್ಳಿಯ ಪ್ರತಿಭೆ ಹುಡುಗ, ಅವನ್ ಮುಂದೆ ಬರಬೇಕು. ಏನು ಬಡವ್ರ ಮಕ್ಕಳು ಬೆಳಿಬಾರ್ದ ಅಂತ ಹೇಳ್ತಾರಲ್ಲ, ಬೆಳಿಲೇಬೇಕು ಅಂತ ಪ್ರತಿಭೆಗಳು ಹೆಚ್ಚು ಬರಬೇಕು. ಹೆಚ್ಚು ಬರೋದ್ರಿಂದ ಏನಾಗುತ್ತೆ, ನಮ್ಮ ಕರ್ನಾಟಕದ ಒಂದು ಘನತೆ ಇನ್ನೂ ಹೆಚ್ಚಾಗುತ್ತೆ. ಮತ್ತೆ ನಮ್ಮ ಯುವಕರಿಗೆ ಇನ್ನೂ ಹೆಚ್ಚು ಆಸಕ್ತಿ ಬರುತ್ತೆ. ನಾವು ಅವ್ರ ತರ ಆಗ್ಬೇಕಪ್ಪ, ನಾವು ಬೇರೆ ಬೇರೆ ತರ ಹೋಗ್ಬಾರ್ದು, ಚಟಕ್ಕೆ ಇಳಿಬಾರ್ದು, ನಾವು ಒಳ್ಳೆ ರೀತಿ ಇರ್ಬೇಕು, ಇಲ್ಲಿ ತರ ಆಗ್ಬೇಕು, ಅವ್ರ ತರ ಆಗ್ಬೇಕು ಅಂತ ಕೆಲವರು ಆದರ್ಶ ವ್ಯಕ್ತಿಗಳನ್ನ ಇಟ್ಕೋತಾರೆ. ಆದ್ರೆ ಇದೊಂದು ಗಿಲ್ಲಿಯ ಒಂದು ಉದಾಹರಣೆ. ಯಾಕೆಂದ್ರೆ ಅವನೇನೋ ಅಷ್ಟು ಓದಿಲ್ಲ, ಇಂಗ್ಲಿಷು ಬರಲ್ಲ. ನೋಡಿದ್ರೆ ಪಾಪ ಮುದ್ದ ಜೀವ. ಆ ಮುದ್ದ ಜೀವಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅಂದ್ರೆ ಅದು ಕರ್ನಾಟಕ ಜನ ಕೊಟ್ಟಿರುವಂತ ಬೆಲೆ. ಅದಕ್ಕೆ ನಾವು ಗಿಲ್ಲಿಗೆ ಅಭಿನಂದನೆಗಳು, ಗಿಲ್ಲಿಗೆ ಶುಭವಾಗ್ಲಿ, ಇನ್ನೂ ಹೆಚ್ಚು ಹೆಚ್ಚು ಗಿಲ್ಲಿ ಸಾಧನೆ ಮಾಡ್ಲಿ ಅಂತ ಬಯಸ್ತೇನೆ. ಈಗ ಗಿಲ್ಲಿ ಗೆದ್ದಿದಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಗಿಲ್ಲಿ ಗೆದ್ದರೆ ತುಂಬಾ ಖುಷಿ ಆಗ್ತಾ ಇದೆ. ನಿನ್ನೆ ರಾತ್ರಿ ಪಟಾಕಿ ಹೊಡೆದ್ವಿ, ವೋಟ್ ಮಾಡಿದೀವಿ, ಅಷ್ಟು ಸಂಭ್ರಮ ಹಂಚ್ಕೊಂಡಿದ್ವಿ. ನಮ್ಮ ಮನೆಯವರೆಲ್ಲ ಗಿಲ್ಲಿಗೆ ವೋಟ್ ಹಾಕಿದೀವಿ. ಗಿಲ್ಲಿ ನಟ ಪ್ರತಿಭಾವಂತ ನಟನಾಗಿದ್ದು, ಸಕ್ಕರೆ ನಾಡಾದಂಥ ಮಂಡ್ಯದ ಪ್ರತಿಭೆ ಮಳವಳ್ಳಿಯ ಆಗಿದ್ದು, ರಾಜ್ಯದಲ್ಲೇ ಮನೆ ಮಾತಾಗಿರುವಂಥ ಜಿ ಕನ್ನಡದವರು ಬಿಗ್ ಬಾಸ್ ಮನೆ ಮಾತಲ್ಲಿ ಹೆಸರುವಾಸಿಯಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹೆಸರುವಾಸಿ, ಅದು ರಾಜ್ಯದ ಮನೆ ಮಾತಾಗಿರುವಂಥ ಕಲಾ ಪ್ರತಿಭೆ, ಬಡ ಪ್ರತಿಭೆ ರಾಜ್ಯದ ಹುದ್ದೆಗಳಿಗೆ ಹೆಸರಾಗಿರೋದು ತುಂಬ ಸಂತೋಷ. ಗಿಲ್ಲಿ ನಟ ಒಬ್ಬ ಬಡವನಾಗಿದ್ದರೂ ಸಹ ಅವನು ಎಲ್ಲೋ ಅಳುಕು ಇಲ್ಲದೆ ಮತ್ತು ತನ್ನ ಪ್ರತಿಭೆಯನ್ನು ತೋರಿಸುವಂಥ ನಟನಾಗಿದ್ದರೂ ಸಹ ರಾಜ್ಯದ ಜನತೆ ಅವ್ರನ್ನ ಗುರುತಿಸಿರುವುದು ತುಂಬ ಸಂತೋಷ. ಮಂಡ್ಯ ಇಡೀ ಇಂಡಿಯಾದಲ್ಲೇ ಹೆಸರುವಾಸಿಯಾಗಿದೆ. ಯಾಕೆಂದರೆ ಅಂಬರೀಷ್ ಹುಟ್ಟಿದಂಥ ನಾಡಿನಲ್ಲಿ ಇಂಥ ಪ್ರತಿಭೆ ಇರೋದು, ಇಂಥ ಪ್ರತಿಭೆಗಳು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿವೆ. ಅಂಥವ್ರನ್ನ ಇನ್ನೂ ಹೆಚ್ಚು ತೆಗೆಯುವಂತಾಗಿ ಪ್ರತಿಯೊಂದು ಮನೆಯಲ್ಲೂ ಗಿಲ್ಲಿಯಿಂದ ಒಂದು ಆದರ್ಶಗಳು ಇಟ್ಕೊಂಡಿರೋ ನಟರು. ಹಿಂದೆ ರಾಜ್ಕುಮಾರ್, ವಿಷ್ಣುವರ್ಧನ್ ಇಂಥ ಪ್ರತಿಭೆ ಆದರ್ಶವಾಗಿ ಯುವಕರು ಮುಂದೆ ಬಂದು ಇಂಥ ನಟರು ಆದರ್ಶವಾಗಿ ಇರಲಿ ಅಂತ ಗಿಲ್ಲಿ ನಟ ಅತ್ಯುತ್ತಮವಾಗಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ, ಮನೆ ಮಾತಾಗಲಿ. ಅವರು ಇಡೀ 12ನೇ ಸೀಸನ್ನು ಇತಿಹಾಸದಲ್ಲಿ ಇಷ್ಟು ಮತವನ್ನು ತಗೊಂಡಿರೋದು ಎಲ್ಲೂ ಇಲ್ಲ ಅನಿಸುತ್ತೆ. ಇದೇ ಪ್ರಥಮ ಅನಿಸುತ್ತೆ. ಬಾಸ್ 12ರ ಸೀಸನ್ನಲ್ಲಿ ಗಿಲ್ಲಿ ವಿನ್ ಆಗಿರೋದು ತುಂಬ ಖುಷಿಯಾದ ವಿಚಾರ.
ಒಬ್ಬ ಹಳ್ಳಿ ರೈತನ ಮಗ ಒಬ್ಬ ಬಿಗ್ ಬಾಸ್ ಅಂತ ದೊಡ್ಡ ವೇದಿಕೆಯಲ್ಲಿ ವಿನ್ ಆಗಿರೋದು ತುಂಬ ಖುಷಿ ವಿಚಾರ. ಇಡೀ ರಾಜ್ಯವೇ ಖುಷಿ ಪಡೋ ವಿಚಾರ. ಕಲರ್ಸ್ ಕನ್ನಡದವ್ರು ನಿಜವಾಗ್ಲೂ ಒಳ್ಳೆ ಪ್ರತಿಭೆಗೆ ಅವಕಾಶ ಕೊಟ್ಟು ಗೆಲ್ಲಿಸಿರೋದು ತುಂಬ ಖುಷಿಯಾಗಿದೆ. ಹಾಗಾಗಿ ಕಲರ್ಸ್ ಕನ್ನಡದವ್ರಿಗೆ ಮತ್ತು ಬಿಗ್ ಬಾಸ್ ಅವ್ರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ರಾಜ್ಯಾದ್ಯಂತ ಸಾಕಷ್ಟು ಅವನಿಗೆ ಸಪೋರ್ಟ್ ಇತ್ತು, ಏನು ಅನ್ಸುತ್ತೆ ಸರ್? ತುಂಬ ಖುಷಿಯಾದ ವಿಚಾರ. ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ ಆ ಥರ ಯಾರೂ ಈ ಥರ ಓಟ್ ತಗೊಂಡಿಲ್ಲ ಇಡೀ ಇತಿಹಾಸದಲ್ಲೇ. ಹಾಗಾಗಿ ಜನಗಳಿಗೆ ಜನಪ್ರಿಯ ಕಾರ್ಯಕ್ರಮವಾದ ಬಿಗ್ ಬಾಸ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. 3 ತಿಂಗಳು ಹೆಂಗೆ ಅನಿಸ್ತು? ತುಂಬ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಮುಂಚೆಯಿಂದನೂ ಅವರೇ ಗೆಲ್ಲೋದು ಅಂತ ಎಲ್ಲರಿಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು, ಇಡೀ ಮಾಧ್ಯಮದ ಸ್ನೇಹಿತರಿಗೆಲ್ಲ ಗೊತ್ತಿತ್ತು. ಹಾಗಾಗಿ ಬಿಗ್ ಬಾಸ್ದಲ್ಲಿ 12ರ ಸೀಸನ್ನಲ್ಲಿ ಗಿಲ್ಲಿ ಗೆದ್ದಿರೋದು ತುಂಬ ಖುಷಿಯಾಗಿದೆ. ನಿಮ್ಮ ಕಡೆ ಎಲ್ಲ ವೋಟಿಂಗ್ ಮಾಡಿದ್ರು ಅವರಿಗೆಲ್ಲ? 100% 7 ದಿನಕ್ಕೂ 99 ಓಟು ಗಿಲ್ಲಿಗೆ. ಬಡವರು ಮಕ್ಕಳು ಬೆಳಿಬೇಕು ಅಂತಾರಲ್ಲ, ಬೆಳಿಬೇಕು, ಅದು ಸತ್ಯ ಆಗಿದೆ, ನಿಜ ಸತ್ಯ ಆಗಿದೆ. ಬಡವ್ರ ಮಕ್ಕಳು ಬೆಳಿಬೇಕು, ಬೆಳೆದಿದ್ದಾರೆ, ಇನ್ನು ಮುಂದೆನೂ ಬೆಳಿತಾರೆ. ಇನ್ನೂ ಗನ್ಮ್ಯಾನ್ಗಳು ಇಟ್ಕೊಂಡು ಓಡಾಡೋ ಕಾಲ ಬಂದೇ ಬರುತ್ತೆ ಗಿಲ್ಲಿಗೆ. ನೋಡ್ತಾ ಇದೆ, ಇದೊಂಥರ ರೈತರ ಮಕ್ಕಳಿಗೆ ಸಿಕ್ಕ ಜಯ. ಜಯ. ದಿನ ನೋಡ್ತಿ, ನಿನ್ನೆ ಗೆದ್ದಲ್ಲ, ಏನ್ ಅನಿಸ್ತದೆ? ಗಿಲ್ಲಿ ಅಂತ ಬಿಗ್ ಬಾಸ್ ನೋಡಿದಿ? ಹಾಂ ರೀ ಸರ್, ನೋಡಿ. ಯಾರಿಷ್ಟ? ಗೆಲ್ಲಿ ರೀ. ನಿನ್ನೆ ಗಿಲ್ಲಿ ವಿನ್ ಆದಲ್ಲ, ಏನು ಅನಿಸ್ತದೆ? ಭಾಳ ಖುಷಿ ಆಯ್ತು ರೀ. ಅವ್ನು ನೋಡಿ ಬಡ ಹುಡುಗ ಹಾಂ ಎಲ್ಲ ಗೆದ್ದಿ ಮಾತಲ್ಲಿನೇ ಎಲ್ಲರಿಗೆ ಗೆಲ್ಲಿಸಿ ಭಾಳ ಖುಷಿ ಆಯ್ತು. ಹಾಂ, ರನ್ನರ್ ಅಪ್ ಇವರು ರಕ್ಷಿತ ಆಗಿದ್ದಾರೆ. ರಕ್ಷಿತ ಹಾಂ, ಅವ್ರನ್ನೂ ಫಸ್ಟ್ ರಿಯಾಲಿಟಿ ಶೋ ಅದ ರೀ, ಹಾಂ ಅವ್ರನ್ನೂ ಗೆದ್ದಿದೆ, ರನ್ನರ್ ಅಪ್ ಆಗಿದ್ದು ಭಾಳ ಖುಷಿ ಆಯ್ತು. ಹಾಂ ಹಾಂ ಹಾಂ. ಈಗ ಹೈಯೆಸ್ಟ್ ಓಟಿನ ಗೆದ್ದಿದ್ದಾರೆ ಗಿಲ್ಲಿ ಅವರು. ಏನು ಅನಿಸ್ತದೆ? ಏನು ಭಾಳ ಖುಷಿ ಆಯ್ತು. ಹಾಂ, ಅಷ್ಟು ಓಟ್ ಅಂದ್ರೆ ಇದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ಯಾರ ರೀ ಅವರು. ವ್ಯಕ್ತಪಡಿಸೋಕ್ಕಾಗಲ್ಲ, ಅದು ಅಷ್ಟು ಖುಷಿ ಅದು ಸರ್ ಗೆದ್ದಿದ್ದಕ್ಕೆ. ಯಾಕಂದ್ರೆ ನಾವು ಭೀ ಎಲ್ಲ ಕಡೆ ಓಟ್ ಮಾಡಿಸಿವಿ, ಓಟ್ ಹಾಕ್ಸಿವಿ. ಮತ್ತು ರೀ ಸರ್ ಭಾಳ ಅಂದ್ರೆ ಭಾಳ ಶ್ರಮ ಪಟ್ಟಿವಿ ನಾವು ಭೀ. ಆ ಶ್ರಮ ಪಟ್ಟಿದ್ದಕ್ಕೆ ಒಂದು ಇವತ್ತು ಪ್ರತಿಫಲ ಸಿಕ್ಕದ. ಕಾಂಪಿಟೇಷನ್ ಇತ್ತು ಅನಿಸ್ತದೆ? ಹಾಂ ಸರ್, ಕಾಂಪಿಟೇಷನ್ ಇತ್ತು ಅನಿಸ್ತದೆ? ಇತ್ತ ಸರ್. ಹಾಂ, ಅದರ ಕಿಚ್ಚಸ್ ಅವ್ರು ಭೀ ಹೇಳಿದಾರಲ್ಲ, ಸೆಕೆಂಡ್ ರನ್ನರಪ್ಪ, ಫಸ್ಟ್ ರನ್ನರಪ್ಪ ಆದವ್ರು ಸನಿನೇ ಯಾರ ವಿನ್ನರಿಗೆ ಅಂತ ಸ್ವಲ್ಪ ಭಯನೂ ಇತ್ತು ಸರ್. ಹಾಂ, ಹಂಗಾಗಿ ಮತ್ತು ಅವತ್ತಿನ ದಿನ ಎಲ್ಲ ಓಟ್ ಜಾದಾ ಮಾಡಿಸಿವಿ ಸರ್. ಮತ್ತು ಫೋನ್ ತೊಗೊಂಡು ಯಾರು ಮಾಡಿಲ್ಲ ಸ್ವಲ್ಪ ಮಾಡಿರಿ, ಯಾಕಂದ್ರೆ ಅವ್ರಿಗೆ ಒಂದು ಅಭಿಮಾನಿ. ಎಲ್ಲಿ ಕೇಳಿದ್ರು ಗಿಲ್ಲಿ ಸರ್. ಯಾರು ಇಷ್ಟ ಬಿಗ್ ಬಾಸ್ ಅಂದ್ರೆ ಗಿಲ್ಲಿ. ಎಲ್ಲಿ ಪಾನಿಪುರಿ ಬಂಡಿ ಒಳಗೆ ಹೋಗಿ ಕೇಳಿದ್ರು ಸರ್ ಅವರೇ ಅದೇ ಹೇಳೋರು. ಎಲ್ಲಿ ಹೋದ್ರು ಭೀ ಪ್ರತಿಯೊಂದು ಹೋದ್ರು ಭೀ ಗಿಲ್ಲಿ ಸರ್. ಯಾಕೆಷ್ಟು ಗಿಲ್ಲಿಗೆ ಯಾಕೆಷ್ಟು ಪ್ರಿಫರೆನ್ಸ್ ರೀ? ರೈತರ ಮಗ ಬಡವ ಮನೆ ನಿಂತು ಬಂದನ್ ಸರ್. ಒಂದು ಕಾಮಿಡಿ ನಿಂತು ವೇದಾಗ ಎಲ್ಲ ಥರ ಮಾತಾಡ್ಯಾನ. ಎಲ್ಲೂ ದ್ವೇಷ ಇಲ್ಲ, ಹಿಂದೆ ಯಾರಿಗೂ ಮಾತಾಡಿಲ್ಲ. ರಿಯಾಲಿಟಿ ಅಂತ ಸರ್. ರಿಯಾಲಿಟಿ ಯಾವತ್ತು ರಿಯಲ್. ಅಲ್ಲ, ಅಶ್ವಿನಿ ಗೌಡ, ರಕ್ಷಿತ್ ಅವ್ರು ಕಾಂಪಿಟೇಷನ್ ಇದ್ರು ಸರ್. ಇದ್ದು ಸುಮ್ಮನೆ ಬಂದಿಲ್ಲ ಸರ್. ಅಷ್ಟು 24 ಮಂದಿ ಒಳಗೆ ಇವರು ಬಂದಾರಂದ್ರೆ ಐತೆ ಸರ್. ರಕ್ಷಿತ್ ರನ್ನರ್ ಅಪ್ ಆಗಿದ್ದು ಖುಷಿ ಅನಿಸ್ತದೆ? ಸರ್ ಖುಷಿನೇ ಆಯ್ತು ಸರ್. ಖುಷಿ ಅಂತ. ಅಲ್ಲ, ಕಾವ್ಯ ಇದ್ರು ಆ್ಯಕ್ಚುಲಿ, ಕಾವ್ಯ ಗಿಲ್ಲಿ ಜೋಡಿ ಬಾರಿ ಅಂತಂದ್ರೆ. ಹಾಂ, ಆ್ಯಕ್ಚುಲಿ ಇನ್ನೊಂದು ಕೈ ಒಳಗೆ ನಾವು ಎಕ್ಸ್ಪರ್ಟ್ ಅದೇ ಮಾಡಿದ್ದೇವೆ ಸರ್. ಕಾವ್ಯ ಅವ್ರು ಇರ್ತಾರಂತ ಇರಲಿಲ್ಲ. ಅವರು ಖುಷಿ ಪಟ್ಟಾರ ಸರ್. 4ನೇ ಸ್ಥಾನಕ್ಕೆ ಬಂದಾರ ಅಂತಂದ್ಮೇಲೆ ಅವರು. ನಮ್ಮನ್ನು ಖುಷಿ ಆಯ್ತು ಸರ್. ಅಂದ್ರೆ ಗಿಲ್ಲಿ ಗೆದ್ದು ಖುಷಿ ಆಗಿದೆ. ಸರ್ ಅದೇ ಕೇಳಬೇಡ್ರಿ, ಅರ್ಬಾಟ. ಅಲ್ಲ, ಅತಿ ಹೆಚ್ಚು ಓಟ್ 46 ಕೋಟಿ ಎಷ್ಟು? ಹಾಂ ಸರ್. ಯಾಕಂದ್ರೆ ಹಗಲ ರಾತ್ರಿ ಅವ್ನ ಫ್ಯಾನ್ಸ್ಗಳು ಭೀ ಎಲ್ಲ ಬ್ಯಾನರ್ ಮೂಲಕ ಆಯಿತು, ಹರೊಂದು ಆಟೋ ಹಿಂದ್ರಿ ಎಲ್ಲ ಕಡೆಗೆ ನೀವು ಬೇಕಾದ್ರೆ ಎಲ್ಲಿ ಭೀ ನೋಡ್ಬೋದು. ಇಲ್ಲಿ ಗೋಲ್ಡನ್ ಸರ್ಕಲ್ ಬಂದು ಬ್ಯಾನರ್ ಹಾಕಿ ತುಂಬ ಖುಷಿ ಆಯ್ತು ರೀ. ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಂಥರ ಅವ್ರು ಗೆದ್ದಿದ್ರು ನಿನ್ನೆ ಭಾಳ ಖುಷಿ ಆಯ್ತು ಎಲ್ಲರಿಗೆ, ಇಡೀ ಕರ್ನಾಟಕ ಜನತೆಗೆ ಖುಷಿ ಆಯಿತು. ನಾವು ನಿನ್ನೆ ಅವರು ಬಿಗ್ ಬಾಸ್ ನೋಡೋ ಟೈಮಲ್ಲಿ ಅವರು ಸುದೀಪ್ ಸರ್ ಅವನು ಕೈ ಎತ್ತಿದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ಅವ್ರ ಫ್ಯಾಮಿಲಿದವ್ರಿಗೂ ಖುಷಿ ಆಗಿರಲಿಲ್ಲ, ಅಷ್ಟು ಖುಷಿ ಈ ಕರ್ನಾಟಕ ಜನತೆಗೆ ಖುಷಿ ಆಯ್ತು. ಅಷ್ಟೊಂದು ಖುಷಿ ಆಯಿತು. ಯಾಕಂದರೆ ಅವ್ರು ಗೆಲ್ಲಲಿ ಅಂತ ಇಡೀ ನಮ್ಮ ಏನು ಕಂಟೆಂಟ್ ಕ್ರಿಯೇಟರ್ ಅದ ಯೂಟ್ಯೂಬ್ ಚಾನಲ್ದವರು ಅಥವಾ ಇನ್ಸ್ಟಾಗ್ರಾಮ್ ಚಾನಲ್ದವರು ತುಂಬಾ ಅವ್ರ ಬಗ್ಗೆದಾಗ ವೀಡಿಯೋ ಮಾಡೋದಾಗಲಿ, ಅವರು ಇಲ್ಲಿ ನಮ್ಮ ಗುಲ್ಬರ್ಗದಾಗ ಇರತಕ್ಕಂಥ ಒಂದು ಕಂಟೆಂಟ್ ಕ್ರಿಯೇಟರ್ ನಮ್ಮ ಗಿಲ್ಲಿ ಗೆಲ್ಲಲಿ ಅಂತೇಳಿ ಎಷ್ಟೋ ದೇವರಿಗೆ ಪಾದಯಾತ್ರೆ ಮಾಡಿದ್ದಾರೆ. ಅವ್ರು ಬ್ಯಾನರ್ ಹಿಡ್ಕೊಂಡು ಕೆಲವೊಂದು ದೇವಸ್ಥಾನದಲ್ಲಿ ಹೋಗಿ ಪೂಜೆನೂ ಮಾಡಿಸಿದ್ದಾರೆ. ಗಿಲ್ಲಿ ಗೆಲ್ಲ ಅಂತೇಳಿ ತುಂಬ ಖುಷಿ ಆಯಿತು ಗಿಲ್ಲಿ ಗೆದ್ದಿರೋದು. ಅವ್ರ ಫ್ಯಾಮಿಲಿದವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಥ್ಯಾಂಕ್ ಯು. ನಾವು ಇಡೀ ಸೀಸನ್ ಬಿಗ್ ಬಾಸ್ ನೋಡ್ಕೊಂಬಂದೀವಿ, ಒಂದು ಸೀಸನ್ 12ರ ಪೂರ್ತಿಯಾಗಿ ನೋಡ್ಕೊಂಬಂದಿದ್ವಿ. ತುಂಬ ಖುಷಿ ಆಯಿತು. ಗಿಲ್ಲಿ ಬಗ್ಗೆ ಮಾತಾಡ್ಲಿಕ್ಕೆ ಒಂಥರ ತುಂಬ ಖುಷಿ ಆಗುತ್ತೆ. ಅವ್ನು ಕಾಮಿಡಿ ಮೂಲಕನೇ ಈ ಬಿಗ್ ಬಾಸ್ ಗೆದ್ದಿರೋದು ಅಂತ ಹೇಳ್ತೀನಿ. ಕಾಂಪಿಟೇಷನ್ ಇತ್ತಲ್ಲ ಬ್ರದರ್? ಕಾಂಪಿಟೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಅಶ್ವಿನಿ ಗೌಡ ಮತ್ತು ರಕ್ಷಿತಾ, ನಮ್ಗೆ ತುಂಬ ಭಯ ಆಯಿತು. ಇನ್ನು
ಹೊರಗಡೆ ಎಲ್ಲ ಮೀಡಿಯಾದವ್ರು ಅದರ ಮಾತಾಡುವಾಗ ಅಶ್ವಿನಿ ಗೌಡನೇ ಗೆಲ್ತಾರೆ, ಸೆಕೆಂಡ್ ವಿನ್ನರ್ ನಮ್ಗೆ ಇಲ್ಲಿ ಬರ್ತಾರಂತ ತುಂಬ ಭಯ ಆಯಿತು. ಆಲ್ಮೋಸ್ಟ್ ಅಲ್ಲಿ ನೀನೇ ನೋಡ್ತಾ ತುಂಬ ಖುಷಿ ಆಯಿತು. ಗಿಲ್ಲಿ ಅವ್ರಿಗೆ ಫ್ಯಾಮಿಲಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಹೀಗೆ ಮುಂದೆ ಎಲ್ಲ ಇಡೀ ಕರ್ನಾಟಕ ಜನತೆ ಸಪೋರ್ಟ್ ಇದೆ ಗಿಲ್ಲಿಯವರೇ. ಇನ್ನು ಮುಂದೆ ತುಂಬ ಚೆನ್ನಾಗಿ ಬೆಳೀರಿ, ಇಡೀ ಕರ್ನಾಟಕ ಜನತೆಯ ಸಪೋರ್ಟ್ ನಿಮ್ಮ ಮೇಲಿದೆ. ಬೇರೆಯವರು ಮಾತಾಡ್ತಾರೆ ನಿಮ್ಮ ಬಗ್ಗೆ ಕೆಟ್ಟದಾಗಿ. ಇನ್ನೂ ನಾನು ಮುಂಜಾನೆ ಬೆಳಗ್ಗೆಯಲ್ಲಿ ಭಾಳಷ್ಟು ನೋಡಿದೆ, ಅವನೇನು ಮಾಡಿದ್ದಾನೆ, ನಮ್ಮ ದೇಶಕ್ಕೆ ಏನು ಹೋರಾಟ ಮಾಡಿದ್ದಾನೆ, ಏನು ಮಾಡಿದ್ದಾನೆ, ಅವನಿಗೆ ಯಾಕೆ ಎಷ್ಟೊಂದು ಸಪೋರ್ಟ್ ಮಾಡ್ತಿದ್ದೆ ಅಂತ ಕೇಳಿದ್ರು. ಸಪೋರ್ಟ್ ಅವನೇನು ಮಾಡಿಲ್ಲ. ಅವನದು ಹೇಳ್ಬೇಕಂದ್ರೆ ಈ ಒಂದು ಎಂಟರ್ಟೈನ್ ಕೊಟ್ಟಿದ್ದಾನೆ ಅಷ್ಟೇ, ಮತ್ತೇನಿಲ್ಲ. ಅದು ನಟರಾಜ್ ಅಲಿಯಾಸ್ ಗಿಲ್ಲಿ ಅವರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಿದ್ದಕ್ಕೂ ನಮಗೆ ತುಂಬ ಸಾರ್ಥಕ ಆಯಿತು ಅನಿಸ್ತದೆ. ಯಾಕೆ ಅಂದರೆ ಅವರು ಇವತ್ತು ಕರ್ನಾಟಕ ರಾಜ್ಯದಂತ ಹೆಸರು ಮಾಡಿದ್ದಾರೆ. ನಾವು 12 ಸೀಸನ್ನು ಬಿಗ್ ಬಾಸ್ ನೋಡಿದ್ದೀನಿ, ಆದರೆ ಇಷ್ಟು ಅತಿ ಹೆಚ್ಚು ಮತವನ್ನು ತಗೊಂಡು ಗೆದ್ದಂಥ ವ್ಯಕ್ತಿ ಯಾರೂ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂದರೆ ಏನು ಗಿಲ್ಲಿ ಹವ ಏನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇತ್ತು ಅಂತ ನಿನ್ನೆ ನೋಡಿದ್ದೆ, ಆದರೆ ನಮ್ಮ ಕರ್ನಾಟಕದಂತ ಇಡೀ ಹಬ್ಬನೇ ಆಚರಿಸಿದ್ದಾರೆ ಅಂದ್ರೂ ತಪ್ಪಾಗಲಾರದು. ಬಿಗ್ ಬಾಸ್ನ ಅಂತಿಮ ಸ್ಪರ್ಧೆಯಲ್ಲಿ ಮಂಡ್ಯ ಜಿಲ್ಲೆಯ ಯುವ ಪ್ರತಿಭೆ ಗಿಲ್ಲಿ ನಟರಾಜರವರು ವಿಜೇತರಾಗಿ ನಮ್ಮೆಲ್ಲರನ್ನೂ ಕೂಡ ಮಂಡ್ಯ ಜಿಲ್ಲೆಯ ಘನತೆ ಗೌರವವನ್ನು ಇಡೀ ನಾಡಿಗೆ ತೋರಿಸ್ಕೊಟ್ಟಂತಹ ಗಿಲ್ಲಿ ನಟರಾಜರವರಿಗೆ ಜಿಲ್ಲೆಯ ಜನತೆ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆ ಗಿಲ್ಲಿ ನಟರಾಜರವರಿಗೆ ಯಾವುದೇ ಹಿನ್ನೆಲೆ ಇಲ್ಲತಕ್ಕಂಥ ಯುವ ಕಲಾವಿದನನ್ನ ನೀವು ಕೋಟ್ಯಾಂತರ ಮತಗಳನ್ನು ನೀಡಿ ಅವರಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕನ್ನಡ ನಾಡಿನ ಅಸ್ಮಿತೆಯನ್ನ ಎತ್ತಿ ಹಿಡಿಯುವಂಥ ಕೆಲಸವನ್ನ ಇವತ್ತು ಕನ್ನಡ ನಾಡಿನ ಜನತೆ ಮಾಡಿದ್ದಾರೆ. ಹಾಗೆ ಗಿಲ್ಲಿ ನಟರಾಜರವರು ಮುಂದೆ ದೊಡ್ಡ ಪ್ರತಿಭೆಯಾಗಿ ನಾಡಿನಲ್ಲಿ ಹೊರಹೊಮ್ಮಲಿಕ್ಕೆ ಎಲ್ಲ ರಾಜರಾಜೇಶ್ವರಿ ಕನ್ನಡ ತಾಯಿ ಭುವನೇಶ್ವರಿ ದೇವಿ ಆಶೀರ್ವಾದ ಪಡಲಿ. ಹಾಗೆ ಕನ್ನಡ ನಾಡಿನ ಜನತೆ ಅವ್ರಿಗೆ ಮತಗಳನ್ನು ಹಾಕಿ ವಿಜಯಶಾಲಿಯನ್ನಾಗಿ ಮಾಡಿರುವುದಕ್ಕೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ಗಿಲ್ಲಿಯವರು ತುಂಬ ಬಡ ಕುಟುಂಬದ ಹುಡುಗ ಆಗಿದ್ದು ಬೆಂಗಳೂರಿಗೆ ಬಂದು ಅವರು ಕೆಲವೊಂದು ಕರ್ನಾಟಕ ಡ್ಯಾನ್ಸು ಅಥವಾ ಇನ್ನೊಂದು ಯಾವುದೋ ಫಂಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದಾದಮೇಲೆ ಬಿಗ್ ಬಾಕ್ಸಿಗೆ ಸೆಲೆಕ್ಟ್ ಆಗಿ ಅದರಲ್ಲಿ ತುಂಬ ಕಷ್ಟವಾದ ಟಾಸ್ಕನ್ನು ಗೆದ್ದು ಈ ಬಾರಿ 11ನೇ ಸೀಸನ್ 112 ದಿವಸ 12ನೇ ಸೀಸನಲ್ಲಿ 112 ದಿವಸ ಇದ್ದು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಆಟ ಆಡಿ ಎಲ್ಲ ಆಟದಲ್ಲೂ ಮನೋರಂಜನೆ ಕೊಟ್ಟಿದ್ದು. ಈ ಸತಿ 12ನೇ ಸೀಸನಲ್ಲಿ ವಿನ್ನರ್ ಆಗಿರೋದ್ರಿಂದ ಗಿಲ್ಲಿಯವರಿಗೆ ನಮ್ಮ ಶಿವಮೊಗ್ಗ ಪರವಾಗಿ ಎಲ್ಲ ಜನತೆಯ ಪರವಾಗಿ ವಾಲ್ಮೀಕಿ ಸಂಘದ ಪರವಾಗಿ ಎಲ್ಲ ಶುಭ ಕೋರ್ತಾ ಗಿಲ್ಲಿಗೆ ಶುಭ ಹಾರೈಸ್ತಾ ಇದೆ. ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದ 12ನೇ ಸೀಸನ್ನಲ್ಲಿ 112 ದಿನಗಳ ಕಾಲ ಗಿಲ್ಲಿಯವರು ಇಡೀ ಕರ್ನಾಟಕದ ಜನತೆಗೆ ಮನೋರಂಜನೆ ಕೊಡುತ್ತಾ ಎಲ್ಲ ಮಕ್ಕಳಿಂದ ಹಿಡಿದು ಹಿರಿಯರು ತನಕನೂ ಅವರು ಒಳ್ಳೆ ಕಾಮಿಡಿ ಇದು ಮಾಡಿ ಅವರೆಲ್ಲರ ಅಭಿಮಾನವನ್ನು ಗಳಿಸಿದ್ದಾರೆ. ಅವರು ಈ ಬಾರಿ 12ನೇ ಸೀಸನ್ನ ವಿಜೇತರಾಗಿರೋದ್ರಿಂದ ಇಡೀ ನಮ್ಮ ಎಲ್ಲ ಕರ್ನಾಟಕ ಜನತೆಗೂ ಸಹ ಖುಷಿಯನ್ನು ತಂದಿದೆ, ಅವರ ಅಭಿಮಾನಿಗಳಿಗೂ ಖುಷಿ ತಂದಿದೆ. ಅವರು ಈಗಲೇ ಇದೇ ಥರನೇ ಅವರು ಕನ್ನಡ ಚಿತ್ರರಂಗದಲ್ಲೇ ಆಗಲಿ ಎಲ್ಲದರಲ್ಲೂ ಅವರು ಒಳ್ಳೆಯದಾಗಲಿ ಅಂತ ಹೇಳಿ ಈ ಮೂಲಕ ನಾವು ವಿದ್ಯಾನಗರದ ವಾಲ್ಮೀಕಿ ಯುವಕರ ಸಂಘದಿಂದ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಗಿಲ್ಲಿಯೊಬ್ಬ ಮಂಡ್ಯದ ಹುಡುಗ, ಭಾರಿ ಬಡ ಕುಟುಂಬದ ಹುಡುಗ. ಅವನು ಸಣ್ಣ ಹುಡುಗ ಇದ್ದಾಗ ಅವನ ಜೀವನಕ್ಕೋಸ್ಕರ ಬೆಂಗಳೂರಿನಲ್ಲಿ ಒಂದು ಗುಕ್ಕು ಅನ್ನಕ್ಕೋಸ್ಕರ ಭಾರಿ ಕಷ್ಟಪಟ್ಟು ಈಗ ಮೊನ್ನೆ 3 ತಿಂಗಳ ಕಾಲ 112 ದಿವಸಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಗೆದ್ದು ಬಂದಿದ್ದಾನೆ. ಅವನು ಎಲ್ಲ ಇದರೊಳಗೂ ಸಹ ಚೆನ್ನಾಗಿ ಆಡಿ ಎಲ್ಲ ಟಾಸ್ಕ್ಗಳನ್ನು ಗೆದ್ದು ಕರ್ನಾಟಕ ಜನತೆಗೆ ಮನೋರಂಜನೆ ಕೊಟ್ಟಿದ್ದಾನೆ.